ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರಾ. ಸೊ ನಾನಿವತ್ತು ಮರದಲ್ಲಿ ಮಾಡಿರೋಂಥ ಇಳ್ಗೆ ಮಣೆನ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ಟೇಬಲ್ ಟಾಪ್ ವುಡನ್ ಕೋಕೋನಟ್ ಸ್ಕ್ರಾಪರ್ ಅಥವಾ ಚಾಪರ್ ಅಂತ ಹೇಳಿ ಕರೀತಾರಲ್ವಾ. ಸೊ ಇದನ್ನು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಸೊ ನೀವು ರೀಸೆಂಟಾಗಿ ನನ್ನ ಒಂದು ಹಳೆ ವಿಡಿಯೋ ಕೂಡ ನೀವು ನೋಡಿರ್ಬೋದು. ಸೊ ನಾನು ಸ್ಟೇನ್ಲೆಸ್ ಸ್ಟೀಲಲ್ಲಿ ಸೇಮ್ ಇದೇ ರೀತಿನಲ್ಲಿರೋಂಥ ಒಂದು ಕೋಕೋನಟ್ ಸ್ಕ್ರಾಪರ್ನ ಅಥವಾ ಇಳ್ಗೆ ಮಣೆನ ತರಿಸಿದೆ ಅಲ್ವಾ. ಸೊ ಸುಮಾರು ಜನ ಕೂಡ ತುಂಬ ಚೆನ್ನಾಗಿದೆ ಮ್ಯಾಮ್, ನಮಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಮೀಶೋಯಿಂದ ಪರ್ಚೇಸ್ ಮಾಡ್ಕೊಂಡಿರ್ಬೋದು. ಆ್ಯಂಡ್ ಚೆನ್ನಾಗೂ ಕೂಡ ರೆಸ್ಪಾನ್ಸ್ ಮಾಡಿದ್ದೀರಾ ಆ ವಿಡಿಯೋಗೆ. ಎಬವ್ 1 lakh ಮೇಲೆ ಆ ಒಂದು ವಿಡಿಯೋ ವಾಚ್ ಆಗಿದೆ. ಆ್ಯಂಡ್ ಅದರಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದೇನು ಅಂತ ಹೇಳಿದ್ರೆ, ಮ್ಯಾಮ್ ಮರದಲ್ಲಿ ಇರೋದೇನಾದ್ರು ಇತ್ತು ಅಂತ ಹೇಳಿದ್ರೆ ತೋರಿಸಿ ಅಂತ ಹೇಳಿ. ಬಿಕಾಸ್ ನಾನು ಲಿಂಕ್ ಕೊಟ್ಟಿದ್ದೆ, ಮರದಲ್ಲಿ ಅಂದರೆ ವುಡನಲ್ಲಿ ಇರೋದು ಕೂಡ ಇದೆ, ಬೇಕಾದ್ರೆ ತಗೊಳ್ಳಿ, ಸ್ಟೇನ್ಲೆಸ್ ಸ್ಟೀಲ್ ಬೇಡ ನಿಮಗೆ ಅಂತ ಅನಿಸಿದ್ರೆ ಅಂತ ಹೇಳಿ ಆ ಒಂದು ಲಿಂಕ್ ಕೂಡ ಕೊಟ್ಟಿದ್ರಿ. ಮ್ಯಾಮ್ ನೀವೇ ತರಿಸಿ ನನಗೆ ಇನ್ನೊಂದು ರಿವ್ಯೂ ಕೂಡ ಕೊಡಿ ಅಂತಲೇ ಹೇಳಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ಸೊ ಹಾಗಾಗಿ ಮತ್ತೆ ನಾನು ಮೀಶೋಯಿಂದ ಈ ಒಂದು ಮರದಲ್ಲಿ ಮಾಡಿರೋಂಥ ಕೋಕೋನಟ್ ಸ್ಕ್ರಾಪರ್ನ ತರಿಸಿದ್ದೀನಿ. ಇದು ಬಂದು ಟೇಬಲ್ ಟಾಪ್ ಆಗಿರುತ್ತೆ, ಓಕೆನಾ. ಸೊ ನೀವು ಕುತ್ಕೊಂಡು ಕಾಯಿ ತುರಿಯೋ ನೀಡೇ ಇರೋದಿಲ್ಲ. ಕೆಲವರಿಗೆ ಮಂಡಿ ನೋವಿರುತ್ತೆ, ಕಾಲು ನೋವಿರುತ್ತೆ, ಸ್ವಲ್ಪ ಮನೇಲಿ ಏಜ್ ಆಗಿದ್ದೀರಾ ಅಂತ ಹೇಳಿದ್ರೆ ಸೊ ಅವರಿಗೆ ಕುತ್ಕೊಂಡೆಲ್ಲ ಈ ರೀತಿ ಕಾಯಿ ತುರ್ಕೊಡೋದಕ್ಕೆ ಆಗೋದಿಲ್ಲ. ಸೊ ಅವಾಗ ಈ ರೀತಿನಲ್ಲಿ ಟೇಬಲ್ ಟಾಪ್ ಇರೋದನ್ನ ನೀವು ತೊಗೊಂಬಿಟ್ರಿ ಅಂತ ಹೇಳಿದ್ರೆ ಆರಾಮಾಗಿ ನೀವು ಸ್ಲ್ಯಾಬ್ ಇರುತ್ತಲ್ವ ಕಿಚನ್ನು, ಸೊ ಅಲ್ಲಿ ನೀವು ಇದನ್ನ ನೀಟಾಗಿ ಫಿಕ್ಸ್ ಮಾಡಿಬಿಟ್ರೆ ಆಯ್ತು ಅಷ್ಟೇ. ಸೊ ಫಿಕ್ಸ್ ಮಾಡೋದಂದ್ರೆ ಏನು ಗಮ್ ಹಾಕಬೇಕು ಆ ರೀತಿನಲ್ಲಿ ಏನೂ ಇಲ್ಲ. ಸೊ ನೋಡಿ, ಜಸ್ಟ್ ಅದು ಕೆಳಗಡೆ ಕೊಟ್ಟಿರ್ತಾನೆ ಒಂದು ಸ್ವಲ್ಪ, ಅಂದರೆ ಹೈಟ್ ಏನಿರತ್ತಲ್ವ, ಸೊ ಕೆಳಗಡೆ ಇನ್ನೊಂದು ಸ್ವಲ್ಪ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಜಸ್ಟ್ ನೀವು ಹಿಂಗೆ ಫಿಕ್ಸ್ ಮಾಡಿದ್ರೆ ಸಾಕಷ್ಟೇ, ಅದು ಆರಾಮಾಗಿ ಹಾಗೆ ಕುತ್ಕೊಳ್ಳುತ್ತೆ. ಆ್ಯಂಡ್ ಅದ್ರ ಮಧ್ಯದಲ್ಲಿ ನೀವು ಒಂದು ಸ್ವಲ್ಪ ಅಂದರೆ ಪುಷಪ್ ಥರ ಮಾಡಿಕೊಂಡು ನೀಟಾಗಿ ಕಾಯಿ ತುರ್ಕೋಬೋದು ಅಷ್ಟೇ. ಇದರಲ್ಲಿ ಯಾವುದೇ ರೀತಿ ಪ್ಲೇಟ್ ಬರೋದಿಲ್ಲ. ಸೊ ನೀವು ಕೆಳಗಡೆ ಏನಾದ್ರು ಪೇಪರ್ ಆಗಿರ್ಬೋದು ಅಥವಾ ಅಂದರೆ ನ್ಯೂಸ್ ಪೇಪರ್ ಆಗಿರ್ಬೋದು ಆರ್ ನಾರ್ಮಲ್ ಏನಾದ್ರು ಪೇಪರ್ಸ್ ಇತ್ತು, ಸೊ ನೀವು ಏನಾದ್ರು ಕೆಳಗಡೆ ಹಾಸ್ಕೊಂಡು ನೀಟಾಗಿ ಕಾಯಿ ತುರ್ಕೊಂಡ್ರೆ ಆಯಿತು. ಸೊ ಅದೇನು ಕೂಡ ಚೆಲ್ಲೋದಿಲ್ಲ. ಚೆಲ್ಲಿದೆಲ್ಲ ಅದೇನು ನೀವು ಪೇಪರ್ ಹಾಕಿರ್ತೀರಲ್ವ, ಸೊ ಅದ್ರ ಒಳಗಡೆ ಬಿದ್ದಿರುತ್ತೆ. ಇಲ್ಲಾಂದರೆ ನೀವು ಸ್ವಲ್ಪ ದೊಡ್ಡ ಸ್ಟೀಲಿಂದು ಏನಾದ್ರು ಪ್ಲೇಟ್ಸ್ ಕೂಡ ಇಟ್ಕೋಬೋದು. ತುಂಬ ಚೆನ್ನಾಗಿದೆ ಮಾತ್ರ ಇದು ಮರದಲ್ಲಿ ಮಾಡಿರೋಂಥದ್ದು. ಆ್ಯಂಡ್ ಕಲರ್ ಕೂಡ ನೋಡಿ ಬ್ರೌನ್ ಕಲರಲ್ಲಿದೆ, ನೋಡ್ತಾ ಇದ್ದೀರಲ್ವಾ. ಆ್ಯಂಡ್ ಶಾರ್ಪ್ ಕೂಡ ತುಂಬ ಇದೆ ಅಂತಲೇ ಹೇಳ್ಬೋದು ಬ್ಲೇಡು. ಸೊ ಏನು ಶಾರ್ಪ್ ಇಲ್ಲ ಅಂತ ಹೇಳಿ ಹಾಗೆ ಮುಟ್ಟೋದಕ್ಕೆ ಹೋಗಬೇಡಿ. ಅಥವಾ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಸೊ ಸಡನ್ನಾಗಿ ಅವ್ರ ಕೈಯಲ್ಲಿ ಕೊಡೋಕ್ಕಂತೂ ಹೋಗಬೇಡಿ, ತುಂಬಾ ಶಾರ್ಪ್ ಇರುತ್ತೆ. ಆ್ಯಂಡ್ ಮತ್ತೆ ಈ ರೀತಿ ತುರಿಬೇಕಾದ್ರೆ ಸ್ಕ್ರಾಪ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಅದು ಅಲ್ಲಾಡಲ್ಲ. ಬಿಕಾಸ್ ನೀವು ಸ್ವಲ್ಪ ಗ್ರಿಪ್ಪಿಂಗ್ ಕೂಡ ಕೊಟ್ಟಿರ್ತೀರ ಅಲ್ವಾ, ಸೊ ಆರಾಮಾಗಿ ಇರತ್ತೆ ಅಂತಲೇ ಹೇಳ್ಬೋದು. ಬರೀ ನೀವು ಸ್ಲ್ಯಾಬ್ಗೆ ಅಂದರೆ ಕಿಚನ್ ಹತ್ರ ಇರುತ್ತಲ್ಲ ಸ್ಲ್ಯಾಬು, ಅಲ್ಲಿ ಮಾತ್ರ ಅಂತಲೇ ಇಲ್ಲ. ಸೊ ನೀವು ಡೈನಿಂಗ್ ಏರಿಯಾದಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ನೀವೆಲ್ಲರೂ ಒಂದು ಟೇಬಲ್ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಫಿಕ್ಸ್ ಮಾಡಿಕೊಂಡು ಆರಾಮಾಗಿ ಇದನ್ನು ಕಾಯಿನ ನೀವು ಸೊ ತುರ್ಕೋಬೋದು. ತುಂಬ ಚೆನ್ನಾಗಿದೆ ಒಂದು ಸ್ಕ್ರಾಪರ್. ಸೊ ಲಿಂಕ್ ಇರುತ್ತೆ, ಬೇಕು ಅಂತ ಹೇಳಿದ್ರೆ ಬೇಗನೆ ತಗೊಳ್ಳಿ, ಔಟ್ ಆಫ್ ಸ್ಟಾಕ್ ಅಂತೂ ಆಗ್ತಾನೆ ಇರುತ್ತೆ ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ಇದು ಬಂದು ನಾನು ನಮ್ಮ ಅಕ್ಕನಿಗಂತ ಹೇಳಿ ಅವ್ರ ಮನೆಗೆ ಅಂತ ಹೇಳಿ ಬುಕ್ ಮಾಡಿದ್ದೆ. ಸೊ ಬಿಕಾಸ್ ನನ್ನ ಹತ್ರ ಆಲ್ರೆಡಿ ಸ್ಟೇನ್ಲೆಸ್ ಸ್ಟೀಲಿಂದ ಇದೆ ಅಲ್ವಾ, ಸೊ ಮತ್ತೆ ಇನ್ನೊಂದು ಯಾಕೆ ಅಂತ ಹೇಳಿ ನಮ್ಮ ಅಕ್ಕಂಗೆ ಅಂತ ಹೇಳಿ ಬುಕ್ ಮಾಡಿದೆ. ಸೊ ಅವಳು ನೋಡಿ ಎಷ್ಟು ಚೆನ್ನಾಗಿ ಕಾಯಿ ತುರಿದ್ಲು ಅಂತ ಹೇಳಿ, ತುಂಬ ಚೆನ್ನಾಗಿ ಬೇಗನೆ ಕ್ವಿಕ್ಕಾಗೂ ಕೂಡ ಆಗುತ್ತೆ. ಮತ್ತು ನಿಂತ್ಕೊಂಡು ಆರಾಮಾಗಿ ಇದು ಮಾಡ್ಬೋದು. ಬೇಕಾದ್ರೆ ನೀವು ಕೂತ್ಕೊಂಡು ಕೂಡ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮ್ಮದು ಟೇಬಲ್ ಅಂದರೆ ಸ್ವಲ್ಪ ಕೆಳಗಿತ್ತು, ಡೌನಲ್ಲಿ ಇತ್ತು ಅಂತ ಹೇಳಿದ್ರೆ ಕುತ್ಕೊಂಡು ಅಂದರೆ ಒಂದು ಟೇಬಲ್ ಹಾಕ್ಕೊಂಡು ಅಥವಾ ಒಂದು ಚೇರ್ ಹಾಕ್ಕೊಂಡು ನೀವು ಕುತ್ಕೊಂಡು ಕಾಯಿನ ತುರ್ಕೋಬೋದು. ಸೊ ಕೆಳಗೆ ಏನು ಕೆಲವರಿಗೆ ಕಷ್ಟ ಆಗುತ್ತಲ್ವ, ಸೊ ಅಂಥವ್ರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ. ಮತ್ತು ಇದು ಮೇಡ್ ಇನ್ ಇಂಡಿಯಾನ ಅಥವಾ ಮೇಡ್ ಇನ್ ಚೈನಾನ ಅಂತ ಕೂಡ ಲಾಸ್ಟ್ ವಿಡಿಯೋಗೆ ನನಗೆ ಕಮೆಂಟ್ ಮಾಡ್ತಿದ್ರಿ. ಸೊ ಅದೆಲ್ಲ ಮೇಡ್ ಇನ್ ಇಂಡಿಯಾನೇ, ಮೇಡ್ ಇನ್ ಚೈನಾ ಎಂಥದ್ದು ಅಲ್ಲ ಫ್ರೆಂಡ್ಸ್, ಓಕೆನಾ. ಸೊ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಮತ್ತು ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ನಾನು ಮೆನ್ಷನೇ ಮಾಡಿದ್ದೀನಿ, ಜಸ್ಟ್ 270 ರೂಪಾಯಿ ಅಷ್ಟೇ. 270 ರೂಪೀಸ್ನಲ್ಲಿ ಈ ಒಂದು ಬ್ಯೂಟಿಫುಲ್ ಆಗಿರೋಂಥ ಮತ್ತು ಹೆಲ್ಪ್ ಆಗೋಂಥ ಈ ಒಂದು ಟೇಬಲ್ ಟಾಪ್ ವುಡನ್ ಕೋಕೋನಟ್ ಸ್ಕ್ರಾಪರ್ ಸಿಗ್ತಾ ಇದೆ. ಇಷ್ಟು ಕಮ್ಮಿ ಪ್ರೈಸಿಗಂತೂ ಎಲ್ಲೂ ನಿಮಗೆ ಹೊರಗಡೆ ಔಟ್ಸೈಡಲ್ಲಿ ಸಿಗೋದಿಲ್ಲ. ಇಫ್ ಇನ್ ಕೇಸ್ ಸಿಕ್ಕಿದ್ರೂ ಕೂಡ ಮಿನಿಮಮ್ ಅಂದ್ರೆ 800ರಿಂದ 1000 ರೂಪಾಯಿ ಅಂತೂ ಇದ್ದೇ ಇರುತ್ತೆ. ಬಟ್ ಮೀಶೋದಲ್ಲಿ ಬರೀ 270 ರೂಪಾಯಿಗೆ ಸಿಗ್ತಾ ಇದೆ, ಆರಾಮ್ಸಾಗಿ ತೊಗೋಬೋದು. ಎಲ್ಲೂ ಒಂದು ಚೂರು ಡ್ಯಾಮೇಜಸ್ ಇಲ್ಲ. ಮತ್ತು ಕಲರ್ ಆಪ್ಷನ್ ಕೂಡ ಸಿಗುತ್ತೆ. ಈಗ ನಾವು ಬ್ರೌನ್ ಕಲರಲ್ಲಿ ತೋರಿಸ್ತಾ ಅಲ್ವಾ, ಇದರಲ್ಲಿ ಇನ್ನೊಂದು ಸ್ವಲ್ಪ ಡಾರ್ಕ್ ಬ್ರೌನ್ ಆಗಿರ್ಬೋದು ಅಥವಾ ಇನ್ನೊಂಥರ ಯೆಲ್ಲೋ ಇಶ್ ಥರ ಆಗಿರ್ಬೋದು. ಸೊ ಆ ರೀತಿನಲ್ಲೂ ಕೂಡ ಇದೆ. ಸೊ ಎಲ್ಲ ಲಿಂಕ್ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಯಾವ್ದು ಬೇಕು ನೋಡ್ಕೊಂಡು ತಗೊಳ್ಳಿ. ಪ್ರೈಸ್ ಒಂದು 30 ರೂಪೀಸ್ 20 ರೂಪೀಸ್ ಡಿಫ್ರೆನ್ಸ್ ಇರುತ್ತೆ ಫ್ರೆಂಡ್ಸ್, ಓಕೆನಾ. ಫಸ್ಟ್ ಲಿಂಕ್ ಏನು ಕೊಟ್ಟಿರ್ತೀವಿ ಸೊ ಅದರಿಂದ ನಾವು ಶಾಪ್ ಮಾಡಿರೋಂಥದ್ದು 270 ರೂಪೀಸ್ ಆಗಿರುತ್ತೆ. ಮತ್ತು 9 ಇಂಚಸ್ ಅಷ್ಟು ಅಗಲ ಬರುತ್ತೆ, ಮತ್ತು ಉದ್ದ ಬಂದು 4 ಇಂಚಸ್ ಅಷ್ಟು ಬರುತ್ತೆ. ಸೊ ಒಂದು ಮೀಡಿಯಂ ಸೈಜಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ನಿಮಗೂ ಕೂಡ ಲೈಕ್ ಆಯಿತು ಇವತ್ತಿನ ವಿಡಿಯೋ ಆ್ಯಂಡ್ ಈ ಒಂದು ಪ್ರಾಡಕ್ಟ್ ಅಂತ ಭಾವಿಸ್ತಿದ್ದೀನಿ. ಇಫ್ ಇನ್ ಕೇಸ್ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡ್ದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಸೊ ಯಾರೆಲ್ಲ ಮರದಲ್ಲಿ ತಗೋಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಅವರಿಗೂ ಕೂಡ ಗೊತ್ತಾಗುತ್ತೆ. ಅಥವಾ ಈ ರೀತಿ ಒಂದು ಪ್ರಾಡಕ್ಟ್ ಇದೆ ಅಂತ ಹೇಳಿ ಯಾರಿಗೂ ಗೊತ್ತೇ ಇರೋದಿಲ್ಲ ಅಲ್ಲ, ಸೊ ಅವರಿಗೂ ಕೂಡ ಈ ಒಂದು ವಿಡಿಯೋ ನೋಡಿಕೊಂಡು ಅರ್ಥ ಆಗುತ್ತೆ ಆ್ಯಂಡ್ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಹಾಗಾಗಿ ಎಲ್ರಿಗೂ ವಿಡಿಯೋ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದಂತೂ ಮರಿಬೇಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಹೊಸ ವಿಡಿಯೋ
ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.